ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ತೋರಿಸಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ ನಾನು ಶಾಪಲ್ಲಿ ಇರೋದ್ರಿಂದ ಸೊ ಹಿಂದ್ಗಡೆ ಐಟಮ್ ಎಲ್ಲ ಕಾಣುತ್ತೆ. ಸೊ ಎಷ್ಟೋ ಜನ ಅದ್ರ ಬಗ್ಗೆ ಏನೇನೋ ಮಾತಾಡ್ತಾರೆ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾ ಇದ್ದೆ. ಆದ್ರೂ ಕೆಲವೊಬ್ರು ಏನೂ ಆಗೋದಿಲ್ಲ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಬಗ್ಗೆ ತಮ್ಮನೇಲಿ ನೋಡಿರ್ತೀರ, ಗೊತ್ತಾಗಿರುತ್ತೆ. ಸೊ ಇವತ್ತೊಂದು ಗುಡ್ ನ್ಯೂಸ್ನೇ ನಾನು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಒಂದು ಎಚ್ಚರಿಕೆಯನ್ನು ಸಹ ನಾನು ತೊಗೊಂಡ್ಬಂದಿದ್ದೀನಿ ಗೃಹಲಕ್ಷ್ಮಿಯರಿಗೆ. ಸೊ ಹಣದ ವಿಚಾರದಲ್ಲಿ ಯಾವ ರೀತಿಯಾಗಿ ಮೋಸ ನಡೀತಾ ಇದೆ, ಗೃಹಲಕ್ಷ್ಮಿಯನ್ನು ಇಟ್ಕೊಂಡು ಜನರಿಗೆ ಯಾವ ರೀತಿ ಯಾಮರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತು 25ನೇ ಕಂತಿನ ಬಿಡುಗಡೆಯಾಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾರಿಗೆ ಬಂದಿದೆ ಹಣ? ನಮಗಂತೂ ಬಂದಿಲ್ಲ, ನೀವೆಲ್ಲ ಸುಳ್ಳು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಮನಸ್ಸಲ್ಲಿ ಗೊಂದಲ ಅನ್ನೋದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ನಮಗೂ ಇರುತ್ತೆ, ಬೇರೆಯವ್ರಿಗೂ ಇರುತ್ತೆ. ಸೊ ಅದೆಲ್ಲ ವಿಚಾರಗಳನ್ನ ಕ್ಲಿಯರ್ ಮಾಡಲಿಕ್ಕೆ ನಾನು ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಅದೇ ರೀತಿಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇದ್ರೇ ನಮಗೂ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋದು. ಯಾಕಂತ ಹೇಳಿದ್ರೆ ಎಷ್ಟು ಜನ ವೀಡಿಯೋಸ್ ನೋಡ್ತಾರೆ ಅದ್ರ ಮೇಲೆ ನಮಗೂ ಒಂದು ಇಂಟ್ರೆಸ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನೀವು ಮಾಡೋ ಲೈಕು ಕಮೆಂಟ್ಸು ನಮಗೆ ಇನ್ನೊಂದಷ್ಟು ಪ್ರೋತ್ಸಾಹ ನೀಡುತ್ತೆ. ಏನಾದರೂ ಹೊಸ ವಿಷಯನ ಹೇಳಬೇಕು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಹಾಗೆ ಎಷ್ಟನೇ ಕಂತಿನ ಹಣ ಬಂದಿದೆ, ಎಷ್ಟನೇ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನಾನು ವಿಡಿಯೋ ಮಾಡಿದ್ದೆ. ಸೊ ಅದೆಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಆಲ್ ಅದು ಬಿಡುಗಡೆ ಸಹ ಆಗೋಗಿದೆ. 23 ಮತ್ತು 24ನೇ ತಾರೀಕು ಹಣ ಬಿಡುಗಡೆಯಾಗಿದೆ. ನಾನು ಪ್ರತಿ ಸಲ ಹೇಳಿದಾಗೆ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, 3 ಹಂತಗಳಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ. ಆ 3 ಹಂತ ಅಂತ ಹೇಳಿದರೆ ಏನಂತ ಹೇಳಿದ್ರೆ ಇತ್ತೀಚೆಗೆ 1-2 ತಿಂಗಳಿಂದ ಏನು ಮಾಡ್ತಾಯಿದ್ರೆ, ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಪೆಂಡಿಂಗ್ ಹಣ ಇತ್ತಲ್ವ, ಸೊ ಅಂಥವ್ರಿಗೆ ಅವರು ಮೊದಲನೇದಾಗಿ ಕೊಟ್ಟು ಆದ್ಯತೆಯನ್ನು ಕೊಟ್ಟು ಆ ನಂತರ ಉಳಿದವ್ರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂಚೆ ಬರೋರಿಗೆ ಲಾಸ್ಟಿಗೆ ಬರ್ಬೋದು, ಲಾಸ್ಟಿಗೆ ಬರೋರಿಗೆ ಫಸ್ಟಿಗೆ ಬರ್ಬೋದು. ಸೊ ಇದು ಮೇನ್ ಪಾಯಿಂಟ್ ಆಗಿದೆ. ಸೊ 25ನೇ ಕಂತಿನ ಯಾರಿಗೆ ಬಂದಿದೆ ಅಂತ ನೀವು ಕೇಳ್ತಾ ಇದ್ದೀರಾ. ಒಂದು 20 ಲಕ್ಷ ಜನರಿಗೆ ಮಾತ್ರ ಅಷ್ಟೇ ಬಂದಿರೋದಿದೆ. ಅಂದರೆ ಒಂದು ಕೋಟಿ ಮಹಿಳೆಯರಲ್ಲಿ 20 ಲಕ್ಷ ಅಂತೇಳಿದ್ರೆ ತುಂಬ ಚಿಕ್ಕ ಮೊತ್ತದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇವಾಗ 2ನೇ ಕಂತಿನ ಹಣವನ್ನು ಬಂದು ಅವರು ನಿನ್ನೆ ಅಂದರೆ 29ನೇ ತಾರೀಕು ಸಂಜೆಯಿಂದ ಬಿಡುಗಡೆ ಮಾಡಿದ್ದಾರೆ. ಮೇ ಬಿ ನಿನ್ನೆ ಬಂದಿರ್ಬೋದು, ಇವತ್ತೂ ಬರ್ಬೋದು, ನಾಳೆನೂ ಬರ್ಬೋದು. ಇದಕ್ಕೆ ಯಾವುದೇ ರೀತಿಯ ಗೌರ್ಮೆಂಟ್ ರಜೆ ಆಗಿರ್ಬೋದು ಅಥವಾ ಹಾಲಿಡೇಸ್ ಆ ಥರದ್ದೇನು ಕನ್ಸಿಡರ್ ಮಾಡೋದಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಮುಗ್ದಾಗ ಹೋಗಿದ್ದು ರಜೆಗಳೆಲ್ಲ. ಇನ್ನೇನು ನಾಳೆ ಸ್ಯಾಟರ್ಡೆ ಸಂಡೇ ಇದೆ, ಅವ್ರು ಅದಕ್ಕೆ ವಿಡಿಯೋ ಮಾಡ್ತಾರೆ ಅಂತ ದಯವಿಟ್ಟು ಭಾವಿಸ್ಬೇಡಿ. ಸೊ 2ನೇ ಕಂತಿನ ಹಣ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಅಂತಲೂ ನಮಗೆ ನ್ಯೂಸ್ ಬಂದಿದೆ. ಸೊ ಹಾಗಾಗಿ 2ನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಷ್ಟೋ ಜನಕ್ಕೆ ಮೆಸೇಜ್ ಬರದೇ ಇರ್ಬೋದು. ಕೆಲವೊಂದು ಸಲ ಬ್ಯಾಂಕ್ಗಳದ್ದು ಸಮಸ್ಯೆ ಇರುತ್ತೆ, ಸರ್ವರು ಶೋ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ DBT ಅಪ್ಲಿಕೇಶನ್ ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಹಣ ಬಂದಿರಬಹುದು, ಅಥವಾ ಇವತ್ತು ಬರುತ್ತೆ, ನಾಳೆನೂ ಬರುತ್ತೆ. ನಿಮಗೇನು 31ನೇ ತಾರೀಕು ಅಂತ ಹೇಳಿದಾರಲ್ವ, ಮೇ ಬಿ ಅಷ್ಟರಲ್ಲಿ ಆಗೋದಿಲ್ಲ. ಸೊ 5ನೇ ತಾರೀಕು ಒಳಗಡೆ ಅಂತೂ 25ನೇ ಕಂತಿನ ಹಣ ಸಂಪೂರ್ಣವಾಗಿ ಎಲ್ಲರಿಗೂ 1 ಕೋಟಿ ಚಿಲ್ಲರೆ ಮಹಿಳೆಯರಿಗೆ ಅವರು ಕೊಟ್ಟು ಬಿಡ್ತಾರೆ ಹಣವನ್ನು. ಅಷ್ಟಂತರೂ ಗ್ಯಾರಂಟಿ ಇದೆ. ಯಾಕಂತೇಳಿದ್ರೆ ಹಣ ಬಿಡುಗಡೆ ಆಗಿದೆ. ಒಂದಿಷ್ಟು ಜನರಿಗೆ ಕೊಟ್ಟು ಇಷ್ಟು ಜನರಿಗೆ ಅವರು ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಆನಂತರ ಇನ್ನೊಂದು ಗೃಹಲಕ್ಷ್ಮಿಯರಿಗೆ ನಾನೊಂದು ಎಚ್ಚರಿಕೆ ಅಂತ ಹೇಳಿದೆ. ಅದೇನಪ್ಪ ಅಂತ ಹೇಳಿದರೆ, ಸೊ ಗೃಹಲಕ್ಷ್ಮಿಯ ಹೆಸರಲ್ಲಿ ನಿಮಗೆ ಎಷ್ಟನೇ ಕಂತಿನ ಹಣ ಬಂದಿಲ್ಲ, ಎಷ್ಟನೇ ಕಂತಿನ ಹಣ ಬರಬೇಕಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ತಗೊಂಡು ಸುಮಾರಷ್ಟು ಜನರು ಮಹಿಳೆಯರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ನಾವು ಗೃಹಲಕ್ಷ್ಮಿ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇದ್ದೀವಿ, ನಿಮಗೆ ಹಣವನ್ನು ತರಿಸಿ ಕೊಡ್ತೀವಿ, ನಮಗೆ ಈ ಒಂದಷ್ಟು ದಾಖಲಾತಿಗಳನ್ನು ಕೊಡಿ ಅಂತ ಹೇಳಿಬಿಟ್ಟು ಸೊ ಏನಂತ ಹೇಳಿದರೆ ಮಿಸ್ಯೂಸ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಮಹಿಳೆಯರಾದ್ರೂ ನೀವು ಎಲ್ಲಿಂದ ಕಾಲ್ ಮಾಡಿದ್ದೀರಾ, ಏನು ಎತ್ತ ಎಲ್ಲ ಡೀಟೇಲ್ಸನ್ನು ತೊಗೊಳ್ಳಿ, ಅವರ ಕಾಲನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಸೊ ಅನಂತರ ಮಾಹಿತಿ ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡಿ. ಯಾಕಂತ ಹೇಳಿದರೆ ಯಾರು ಏನೋ ಒಂದು ಸಣ್ಣ ಕಳ್ಳದಾರಿ ಸಿಕ್ಕರೂ ಅದು ಉಪಯೋಗಿಸ್ಕೊಳೋವಂಥ ಕದೀಮರು ಸಾವಿರಾರು ಜನ ಇದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಗೃಹಲಕ್ಷ್ಮಿನ ತುಂಬ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಮಿಸ್ಯೂಸ್ ಮಾಡಿಸ್ಕೊಳ್ಳೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಯಾರು ಯಾಮಾರಬೇಡಿ. ನಿಮಗೆ ಹಣ ಬಂದಿಲ್ಲ ಅಂತೇಳಿದ್ರೆ ನೀವೇ ವಾಲಂಟಿಯರಾಗಿ 181ಗೆ ಕಾಲ್ ಮಾಡಿ, ಅಥವಾ ನಿಮ್ಮ ಹತ್ತಿರದ ಅಂಗನವಾಡಿ ಮಹಿಳಾ ಇವ್ರು ಇರ್ತಾರಲ್ವ, ಅಂಗನವಾಡಿ ಕಾರ್ಯಕರ್ತರು, ಅವ್ರನ್ನ ವಿಚಾರಿಸಿ, ಅಥವಾ ನಿಮ್ಮ ಏರಿಯಾದಲ್ಲಿ ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ತಿಳ್ಕೊಳ್ರಿ. ಅದ್ರ ಮೇಲೆ ನೀವು ಗೆಸ್ ಮಾಡಿ ನಮಗೂ ಬರುತ್ತಾ ಬರೋದಿಲ್ವಾ ಅಂತ. ಸುಮ್ಮನೆ ಯಾರನ್ನು ಯಾಮಾರಿ ನಿಮ್ಮ ಒಂದು ಏನಂತ ಹೇಳಿದ್ರೆ ರಹಸ್ಯವನ್ನು ಬೇರೆಯವ್ರ ಕೈಲಿ ಕೊಡೋವಂಥ ಒಂದು ಸಾಹಸವನ್ನು ಯಾರೂ ಮಾಡಬೇಡಿ. ಹಣ ಬಂದಿಲ್ಲ ಅನ್ನೋ ಟೆನ್ಷನ್ ಮಾಡ್ಕೋಬೇಡಿ. ಸರ್ಕಾರದವರು ಕೊಟ್ಟರೆ ಎಲ್ಲರಿಗೂ ಕೊಡ್ತಾರೆ, ಸ್ಟಾಪ್ ಮಾಡಿದರೆ ಎಲ್ಲರಿಗೂ ಸ್ಟಾಪ್ ಮಾಡ್ತಾರೆ. ಅಥವಾ ಕೆಲವೊಂದು ಕಾರಣಾಂತರಗಳಿಂದ ಸ್ಟಾಪ್ ಆಗಿರ್ಬೋದು. ಅದರಲ್ಲೂ ಮತ್ತೆ ಇವಾಗ KYC ಎತ್ಕೊಂಡಿದ್ದಾರೆ, ಮತ್ತು ಬ್ಯಾಂಕ್ ಆಧಾರ್ ಕಾರ್ಡು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ರೇಷನ್ ಕಾರ್ಡು, ಇದೆಲ್ಲದಕ್ಕೂ KYC ಅಪ್ಡೇಟ್ ಆಗಿರಬೇಕು ಅನ್ನೋ ಒಂದು ವಿಚಾರವನ್ನು ಎತ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೆ ಸ್ಟಾಪ್ ಆಗ್ಬೋದು. ಅಥವಾ IT ಪೇಯರು, ಟ್ಯಾಕ್ಸ್ ಪೇಯರು ಆದಾಯದ ಮಿತಿ ಜಾಸ್ತಿ ಇದೆ ಅಂತ ಸ್ಟಾಪ್ ಆಗ್ಬೋದು. ಈ ಕಾರಣಗಳನ್ನು ಹೊರತಾಗಿ ಎಲ್ಲರಿಗೂ ಹಣ ಬರ್ತಾ ಇದೆ.
ಯಾರಿಗೋ ಒಬ್ರಿಗಿಬ್ರಿಗೆ ಬಂದಿಲ್ಲ ಅಂತ ಹೇಳಿದರೆ ನೀವು ದಯವಿಟ್ಟು ನಿಮ್ಮ ಒಂದು ಸ್ಟೇಟಸ್ಗಳನ್ನ ಚೆಕ್ ಮಾಡಿಕೊಂಡು ಮುಂದುವರಿರಿ. ಅದನ್ನು ಬಿಟ್ಟು ಯಾರೋ ಕಾಲ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಿಮ್ಮ ಒಂದು ರಹಸ್ಯವನ್ನು ಬಿಟ್ಕೊಟ್ಟು ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನು ಕಳ್ಕೊಂಡು ಮತ್ತೆ ಅದಕ್ಕೆ ನೀವು ಪೊಲೀಸ್ ಸ್ಟೇಷನ್ ಆ ಥರದ್ದೆಲ್ಲ ಓಡಾಡೋವಂಥ ಪ್ರಮೇಯನ ಮಾಡ್ಕೋಬೇಡಿ. ಎಲ್ಲರಿಗೂ ಬಂದರೆ ನಮಗೂ ಬರುತ್ತೆ, ಯಾರಿಗೂ ಬಂದಿಲ್ಲ ನಮಗೂ ಬರೋದಿಲ್ಲ, ಇಷ್ಟನ್ನ ಫಿಕ್ಸ್ ಆಗಿಬಿಡಿ. ಅಥವಾ ಎಲ್ಲರಿಗೂ ಬಂದಿದೆ, 100ರಲ್ಲಿ ನಾನೊಬ್ಳು ಬಂದಿಲ್ಲ ಅಂತೇಳಿದ್ರೆ ನಿಮ್ಮ ಸ್ಟೇಟಸ್ ಏನೋ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟು ಬಂದಿಲ್ಲ ಅಂತೇಳಿ ನಾವಾಗಿ ಹುಡ್ಕೊಂಡು ಹೋದರೆ ನಮ್ಮಳ್ಳ ನಾವೇ ತೊಡ್ಕೊಂಡಂಗೆ ಆಗುತ್ತೆ. ಈ ಥರ ಕದಿಮರಿಗೆ ನಾವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಮಹಿಳೆಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಯಾಮರಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಜನ ಏನಂದರೆ ಯಾವುದು ಟ್ರೆಂಡಿಂಗಲ್ಲಿರುತ್ತೋ ಅದನ್ನೇ ಇಟ್ಕೊಂಡು ಯಾಮಾರಿಸೋವಂಥವ್ರು ತುಂಬ ಜನ ಆಗಿದ್ದಾರೆ. ಸೊ ಈ 25ನೇ ಕಂತಿನ ಹಣ 2ನೇ ಹಂತ ಬಿಡುಗಡೆ ಆಗಿದೆ. ಸೊ ನಿನ್ನೆ 29ನೇ ತಾರೀಕಿಂದ ಬಿಡುಗಡೆ ಆಗಿದೆ. ಇನ್ನೇನು ಬರುತ್ತೆ, ಎಲ್ಲರಿಗೂ ಬರುತ್ತೆ. ಇನ್ನೊಂದು ವಾರ ಟೈಮ್ ತೊಗೋಬೋದು ಅಷ್ಟೇ. ಬಟ್ ವೆಯ್ಟ್ ಮಾಡಿ, ಅನಿವಾರ್ಯ ವೆಯ್ಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಇರ್ತಿದ್ದಿಲ್ವ ನಾವು. ಸೊ ಹಾಗಾಗಿ ಅವ್ರು ಕೊಡ್ತಾ ಇದ್ದಾರೆ, ಅದನ್ನು ತೊಗೊಳೋದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಸೊ ಅನ್ನಭಾಗ್ಯ ಯೋಜನೆ ಎರಡು ಕಂತಿನ ಹಣದ ಬಗ್ಗೆ ವಿಚಾರನೂ ಬಂದಿದೆ. ಸೊ ಅದು ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಸೊ ಅದು 2 ಕಂತಿಂದು ಗೃಹಲಕ್ಷ್ಮಿದು ಹೆಂಗೆ ಬ್ಯಾಲೆನ್ಸ್ ಉಳ್ಕೊಂಡಿದ್ರು, ಅನ್ನಭಾಗ್ಯದಂದ್ರೆ ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ, ಅನ್ನಭಾಗ್ಯದ 2 ಕಂತು ಕೊಟ್ಟಿಲ್ಲ ಅಂತೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನೋ ವಿಚಾರಗಳು ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ಸೊ ನಾನು ಅದೇನಿದೆ ಅಂತ ನೋಡಿಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ 2 ಕಂತಿನ ಹಣದ ಬಗ್ಗೆ ಏನಿದೆ ಇನ್ಫಾರ್ಮೇಷನ್ ಆಗಿ ಇಂದಿರಾ ಕಿಟ್ ಬಗ್ಗೆ ಏನಿದೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಎಷ್ಟು ಕಂತು ಬಂದಿಲ್ಲ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.